ವೀಕ್ಷಕರೇ, ನಾವು ಸ್ವಾಮೀಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಆರೋಗ್ಯಕ್ಕೆ ಅತ್ಯಂತ ಗುಣಕಾರಿಯಾದ ಶಕ್ತಿ ನೀಡುವ ಸಾಂಪ್ರದಾಯಿಕ ಅಂಟಿನ ಉಂಡೆ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ. ವಿಶೇಷ ಏನಂದರೆ ಈ ಉಂಡೆಯಲ್ಲಿ ನಾವು ಬೆಲ್ಲ ಅಥವಾ ಸಕ್ಕರೆ ಯಾವುದು ಕೂಡ ಯೂಸ್ ಮಾಡಿಲ್ಲ. ಈ ಉಂಡೆ ಡಯಟ್ ಮಾಡೋರಿಗೆ ಉತ್ತಮ ಚಾಯ್ಸ್. ನಾವು ಇದರಲ್ಲಿ ಸಕ್ಕರೆ ಅಥವಾ ಬೆಲ್ಲ ಬಳಸಿಲ್ಲ. ಆರೋಗ್ಯಕರವಾದ, ರುಚಿಯಾದ ಮತ್ತು ಎನರ್ಜಿಯಿಂದ ತುಂಬಿರುವ ಅಂಟಿನ ಉಂಡೆ. ಬನ್ನಿ ಹಾಗಾದರೆ ನಾವು ಶುರು ಮಾಡೋಣ. ಇಲ್ಲಿ ಸಾಮಗ್ರಿ ತೊಗೊಂಡಿರೋದು ನಾವು ಏನಂತ ನೋಡೋಣ. ನಮಗೆ ಬೇಕಾಗಿರೋದು 7 ಕಪ್ಪದಷ್ಟು 7 ಬಟ್ಲಷ್ಟು ಒಣ ಕೊಬ್ಬರಿ ಹೆರಚಿ ತೊಗೊಂಡಿರೋದು, 4 ಬಟ್ಲಷ್ಟು ಬೀಜ ತೆಗೆದ ಉತ್ತುತ್ತಿ, 1.5 ಬಟ್ಲಷ್ಟು ನಾವು ಡ್ರೈ ಫ್ರೂಟ್ಸ್ ತೊಗೊಂಡಿರೋದು. ನಾನು ಇದರಲ್ಲಿ ಮಖಾನ ಪ್ರಮಾಣ ಜಾಸ್ತಿ ತೊಗೊಂಡಿರೋದು. ಇದರ ಜೊತೆಗೆ ತುಪ್ಪ, ಏಲಕ್ಕಿ, ಎಳ್ಳು, 1 ಬಟ್ಲದಷ್ಟು ಅಂಟು ಮತ್ತು ಜಾಯಿಕಾಯಿ 1 ಸಣ್ಣ ತುಕಡಿಯಷ್ಟು ತೊಗೊಂಡಿರೋದು ಮತ್ತು ಗಸಗಸೆ. ಈಗ ನಾನು ಇಲ್ಲಿ ಗ್ಯಾಸ್ ಮೇಲೆ ಕಡೆ ಇಟ್ಟಿರೋದು ಬಿಸಿ ಮಾಡೋಕ್ಕೆ. ಕಡೆ ಬಿಸಿ ಆಗಿದೆ. ಇದರಲ್ಲಿ ನಾವು ಒಣ ಕೊಬ್ಬರಿಯನ್ನು ನಾವು ಹೆರಚ್ಬಿಟ್ಟು ತೊಗೊಂಡಿರೋದಲ್ಲ, ಇದನ್ನು ಸ್ವಲ್ಪ ಹಾಕಿ ಹುರಿಬೇಕು. ಎಲ್ಲ ಒಮ್ಮೆ ಹಾಕಬಾರ್ದು. ನಾನಿಲ್ಲಿ 4 ಭಾಗದಲ್ಲಿ ಹಗುರವಾಗಿ ಹುರಿದು ತೊಗೊಂಡಿರೋದು. ಇದರಿಂದ ಕೊಬ್ಬರಿ ಚೆನ್ನಾಗಿ ಕುರ್ಕುರಿಯಾಗಿರುತ್ತೆ ಮತ್ತು ಉಂಡೆ ಕೂಡ ಜಾಸ್ತಿ ದಿನ ನಾವು ಇಡ್ಬೋದು. ಇದೆಲ್ಲನೂ ನಾವು 4 ಭಾಗದಲ್ಲಿ ಹುರಿದು ತಗೊತೀನಿ. ಇವಾಗ ದೊಡ್ಡದೊಂದು ಪಾತ್ರೆಯಲ್ಲಿ ಎಲ್ಲನೂ ಕೊಬ್ಬರಿ ನಾವು ತೆಕ್ಕೊಳ್ಳೋಣ. ನೋಡಿ, ಇವಾಗ ನಾನು ಅಂಟ ಮಿಕ್ಸಿ ಮಾಡ್ಕೊಂಡಿರೋದು, ಅಂಟ ಏನು ಇರ್ತಲ್ಲ ಅದು ಮಿಕ್ಸಿ ಮಾಡ್ಕೊಳ್ಳೋದು. ಮಿಕ್ಸಿ ಮಾಡಿಕೊಂಡು ಹುರಿದ್ರೆ ತುಂಬ ಈಜಿ ಆಗುತ್ತೆ. ಆಮೇಲೆ ಇಲ್ಲಿ ಮತ್ತೊಂದು ಬಾಣಲಿ, ಅದೇ ಬಾಣಲಿಯಲ್ಲಿ ನಾವು ಸ್ವಲ್ಪ ತುಪ್ಪ ಹಾಕಿ ಅಂಟನ್ನು ಹುರ್ಕೊಳ್ಳೋಣ. ಎಲ್ಲ ತುಪ್ಪ ಒಮ್ಮೆ ಹಾಕಬೇಡಿ. ಹೆಂಗೆ ಬೇಕಾಗುತ್ತಲ್ಲ ಹಾಗಾಗಿ ಸ್ವಲ್ಪನೇ ನಾವು ಹಾಕ್ತಾ ಹೋಗ್ತಾ ಇರಬೇಕು. ಅಂಟನ್ನು ಚೆನ್ನಾಗಿ ಹುರ್ಕೊಂಡು ತಗೊಳ್ಳೋಣ. ಎಲ್ಲನೂ ಈ ಥರನ ಎಲ್ಲನೂ ಅಂಟನ್ನು ಹುರಿದು ತಗೊಳ್ಳೋಣ. ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು ಸ್ವಲ್ಪ ಅಂಟಿದೆ, ಅದನ್ನು ಕೂಡ ನಾವು ಹುರಿದು ತಗೊಳ್ಳೋಣ. ಅಂಟು ಹುರಿದಾಯಿತು. ಇವಾಗ ನಾವು ಎಲ್ಲ ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಹುರಿದು ತಗೊಳ್ಳೋಣ. ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ಇದು ಆದ ನಂತರ ನಾವು ಉತ್ತುತ್ತಿಯನ್ನು ಸ್ವಲ್ಪ ಎಲ್ಲನೂ ಮಿಕ್ಸಿ ಮಾಡ್ಕೊಳ್ಳೋಣ. ಉತ್ತುತ್ತಿಯನ್ನು ಮಿಕ್ಸರ್ ಮಾಡಿ ಆಯಿತು. ಇವಾಗ ಅದನ್ನು ಕೂಡ ನಾವು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಹಗುರವಾಗಿ ನಾನು ಬಿಸಿ ಮಾಡ್ಕೊಂಡು ಆಯ್ತು. ಇವಾಗ ಇದರಿಂದ ಹಿಂಗೆ ಮಾಡೋದ್ರಿಂದ ಇದರಿಂದ ರುಚಿ ಹೆಚ್ಚಾಗುತ್ತೆ. ಇವಾಗ ನಾನು ಏನು ಪೌಡ್ರ್ ಮಾಡಿ ಇಟ್ಕೊಂಡಿರೋದಲ್ಲ, ಎಳ್ಳು, ಜಾಯಿಕಾಯಿ, ಏಲಕ್ಕಿ, ಗಸಗಸೆ ಪೌಡ್ರ್ ಮಾಡಿ ಇಟ್ಕೊಂಡಿರೋದು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ನಾವು ಇದಕ್ಕೆ ಸ್ವಲ್ಪ ಬಿಸಿ ತುಪ್ಪ ಹಾಕಿ ನಾವು ಹೀಗೆ
ಉಂಡೆ ಕಟ್ಬೋದು. ನಾನಿಲ್ಲಿ ಸ್ವಲ್ಪ ಬಿಸಿ ತುಪ್ಪ ಹಾಕಿ ಮಿಕ್ಸಿ ಮಾಡ್ಕೋತೀನಿ. ಸ್ವಲ್ಪ ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಹಾಗೆ ಉಂಡೆ ಕಟ್ತಾ ಇರಬೇಕು. ಒಂದು ವೇಳೆ ನಿಮಗೆ ಉಂಡೆ ಚೆನ್ನಾಗಿ ಕಟ್ಟಲು ಬರಲಿಲ್ಲ ಅಂದರೆ ಮಿಶ್ರಣ ಸ್ವಲ್ಪ ಸ್ವಲ್ಪ ಭಾಗವನ್ನು ಮಿಕ್ಸರಲ್ಲಿ ಹಾಕಿ ತೆಗೆದುಕೊಳ್ಳಿ ಮತ್ತು ತಕ್ಷಣ ಉಂಡೆ ಕಟ್ಟಿ ಮತ್ತು ಬೇಕಾದರೆ ಮತ್ತು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಉಂಡೆ ಕಟ್ಟಿ. ಹಿಂಗೆ ಮಾಡೋದ್ರಿಂದ ಉಂಡೆ ಗಟ್ಟಿಯಾಗಿ ಮತ್ತು ಚೆನ್ನಾಗಿ ಕಟ್ಟಬಹುದು. ಈ ಥರ ನಾನು ನೋಡಿ ವಡೆ ಎಲ್ಲ ಎಷ್ಟು ಚೆನ್ನಾಗಾಗಿದೆ. ಹಾಗೆ ನಮ್ಮ ಆರೋಗ್ಯಕರವಾದ ಸ್ವಾದಿಷ್ಟ ಮತ್ತು ಮನೆಯಲ್ಲಿ ಮಾಡಿದ್ದ ಅಂಟಿನ ಉಂಡೆ ರೆಡಿ ಆಗಿದೆ. ಶರೀರಕ್ಕೆ ಶಕ್ತಿ ಕೊಡಲು ಈ ಉಂಡೆ ತುಂಬ ಉತ್ತಮವಾಗಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿ ಪಾರಂಪರಿಕ ರೆಸಿಪಿಯಾಗಿ ಚಾನಲ್ಗೆ ನೋಡಲು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.